ಕಾಲಿಗೆ ಬೀಳ್ತೀನಿ. ಅದ್ ಏನ್ ಹುಡ್ತಾ ಇದೆ ಅಂತ ಹೇಳ ನಾವು. ಯಾರಿಗೂ ಹೇಳ್ಬಾರ್ದು. ನಮ್ ತಾಯಿ ಸೊತ್ತಾಗ ಯಾರಿಗೂ ಹೇಳಲ್ಲ ನಾವು. ಮನೆ ದೇವರ ಹಣೆಗೂ ಏನ್ ಹುಡುಕ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ ನಮ್ಮ ಅಣ್ಣನ ತಲೆ ಕೆಟ್ಟೋಗ್ಬಿಟ್ಟಿದ್ದ. ಆಕ್ರು ತರ್ಬೇಕಣ್ಣ, ಆಕ್ರು. ಅಲ್ಲ ಕಣದ ವಯಸ್ಸು ಹುಡುಗ ಕಸಾಯ ಆದ ತಕ್ಷಣ ಓಡ್ಬಿಡದ. ನಿನ್ಗೇನೋ ವಯಸ್ಸೈತಪ್ಪ ಓಡ್ತೀಯ. ನಾನ್ ಮುತ್ಕಾಗ್ಬಿಟ್ಟೆ ನಿನ್ ಸಮಯಕ್ಕೆ ಕೊಳಕಾಯ್ತದ. ನೋಡ್ ಮಗ ಇಷ್ಟೇ ಕಸಾಯ ಕುಡ್ಬಿಡು, ಮೈ ನೋವೆಲ್ಲ ಹೊಂಟೋಗ್ತದೆ. ತಗೋ ಮಗ. ಎಂತ ಮಾತೊಂದ್ ಮಾತಾಡ್ತೀಯ? ನಾನ್ ಹುಟ್ಟಿರೋದು ಹುಲಿ ಹೊಟ್ಟೆಗೆ, 4 ಕಿಲಿ ನೋಡ್ ಮಾತ್ರಕ್ಕೆ ಮೈಕೇನೋ ಬಂದ್ಬಿಡುತ್ತಾ? ಶಕ್ತಿ ಅದೇ ಅಂತ ಬಂಡೆಗೆ ಹೋಗಿ ತಲೆ ಕುತ್ಕೋಬಾರ್ದು ಕಣ್ಮಗ. ನೋಯ್ಯದ ಯಾರಿಗೇಳು? ನಮ್ಗೆಯ. ನೋಡು ಪ್ರಾಯದಾಗಿ ಅವೆಲ್ಲ ಒಂದು ಕಾಣಕ್ಕಿಲ್ಲ. ನನ್ನಂಗ್ ವಯಸ್ಸಾದ್ಮೇಲೆ ಎಲ್ಲ ನೋವು ಕಾಡ್ತದೆ. ನೋಡು ಇಷ್ಟು ಐತೆ ನಿನ್ ತಮ್ಮ ಕುಡ್ಬಿಡಪ್ಪ. ನಿಂತ್ಕೊಳ್ಳ, ಓಡ್ಬೇಡ ನೋಡಲ್ಲ, ಓಡ್ಬೇಡ. ಅಯ್ಯಯ್ಯಪ್ಪ, ಅಯ್ಯಯ್ಯೋ ಅಪ್ಪ, ಏನಾಯ್ತಪ್ಪ? ಅಪ್ಪ ಏನಾಯ್ತಪ್ಪ? ಏನಾಯ್ತು? ನೀನ್ ಸೇರು ಅಂದ್ರೆ ನಾನ್ ಸವಾ ಸೇರು ಕಣ್ಣ. ಕುಡಿ ಕುಡಿ. ಇದು ಸ್ವಲ್ಪ ಯೋ, ಏನ್ ಬಾಳ ಯೋಚನೆ ಮಾಡ್ತಿರಂಗದೆ? ದೇಶದ ಭವಿಷ್ಯದ ಬಗ್ಗೆನಾ ಇಲ್ಲ ನನ್ ಬಗ್ಗೆನಾ? ಯಾರ್ ನೀನು? ನಾನೇ, ನೀವೇ ಅಲ್ವಾ? ನೋಡಿ ಸ್ವಾಮಿ, ದೇಶ ನಮಗೇನ್ ಮಾಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನ್ ಮಾಡ್ದು ಅನ್ನೋದೇ ಮುಖ್ಯ. ಅದಿರ್ಲಿ, ದೇಶ ಗೀಶ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಲ್ಲ, ಯಾರ್ ನೀನು? ಅದೆಲ್ಲ ಆಮೇಲೆ ಕೇಳ್ತೀನಿ. ಮಾವಯ್ಯ ಎಲ್ಲಿ? ಮಾವಯ್ಯ, ಮಾವಯ್ಯ, ಮಾವ, ಮಾವಯ್ಯೋ, ಮಾವಯ್ಯ, ಮಾವಯ್ಯ, ಮಾವ. ಅಯ್ಯೋ, ಅಷ್ಟು ದೂರದಿಂದ ಬಸ್ ನಿಂದ ಬಂದೆ, ಈಗ ಸುಸ್ತಾಗೋಗದೆ. ಅದಕ್ಕಿಂತ ಜಾಸ್ತಿ ಈ ಮಾವಯ್ಯನ ಕೂಗಿ ಕೂಗಿ ಇನ್ನೂ ಸುಸ್ತಾಗೋಯ್ತದೆ. ಮಾವಯ್ಯ, ಅಯ್ಯಯ್ಯೋ, ಏನ್ ಮಾವಯ್ಯ ಹಂಗೋಗ್ತಿದ್ಯಾ? ನಾನ್ ಯಾರಂತ ಗೊತ್ತಾಗ್ಲಿಲ್ವಾ? ಬಾಯ್ ಬಿಟ್ಟು ಹೇಳಿದ್ರಲ್ವಾ ಗೊತ್ತಾಗೋದು. ಹೇಳಕ್ಕೆ ಟೇಮ್ ಇದ್ರೆ ತಾನೆ. ಅಯ್ಯಯ್ಯೋ, ಮನೆಯಾಗ ಈಟೊಂದು ದುಡ್ಡು ತುಂಬ್ಕೊಂಡೈತಲ್ಲ. ಯಾರಾದ್ರೂ ಮನುಷ್ಯರು ವಾಸ ಮಾಡೋ ಮನೆ ಇದ್ದಂಗ ಅದೇ. ಎಲ್ಲಿ ಎಲ್ಲಿ ಈಟೊಂದು ಕೆಲ್ಸ ಅದಲ್ಲ, ಇನ್ ನನ್ ಇರೋ ಕೆಲ್ಸ ಇರ್ತದೋ. ವಯಸ್ಸಾಗ್ತಾ ಆಗ್ತಾ ಕನಸುಗಳೆಲ್ಲ ಬಡೋಗ್ತಾ ಇದೆ. ಮನ್ಸು ಒದ್ದಾಡ್ತಾ ಇದೆ. ಜಂಟಿ ಇಲ್ದಿರೋ ಈ ಒಂಟಿ ಜೀವನ ಬೇಜಾರ್ ಕಣಯ್ಯ. ನೋಡಯ್ಯ,
ನನ್ನ ಈ ಗೆಟಪ್ಗೆ ಒಂದ್ ಒಳ್ಳೆ ಸೆಟಪ್ ಹುಡ್ಕಯ್ಯ. ನೀನ್ ಏನು ಯೋಚನೆ ಮಾಡ್ಬೇಡ, ಪ್ರಯತ್ನ ನಂದು, ಫಲ ಅವಂದು. ಯಾಕೆ ಹಂಗ್ ನೋಡ್ತೀಯ? ಮೈ ಮೇಲೇನು ಬಂಗಾರ ಇಲ್ಲ ಅಂತನಾ? ತಾಳಿ ಇಲ್ದೆ ತಾಳ್ಮೆ ಕೆಟ್ಟರೆ ಬಂಡವಾಳ್ಗೆ ಬಂಗಾರ ಬೇರೆ ಕೇಡು ಅಂತ ಅಲ್ವಾ? ನನಗೆ ಈ ಸ್ಥಿತಿಲಿ ಏನೇನು ಅರ್ಥವಾಗ್ತಾ ಇಲ್ಲ. ನನಗೂ ಅಷ್ಟೇ. ಮತ್ತೆ ಮತ್ತೆ ನೀನನ್ನ ನೋಡ್ಬೇಕು ಅಂತ ಸಾಧು ಹತ್ರ ಹೇಳ್ ಕಳಿಸ್ತಂತೆ, ಹೌದಾ ಇಲ್ವಾ? ನನಗೂ ಹಾಗೆ ಹೇಳ್ದ. ನೀನ್ ನನ್ನ ನೋಡ್ಬೇಕು ಅಂತ ಹೇಳ್ದಂತೆ. ಹೇಳಿಲ್ವಾ? ಸಾಧುನ ಬೈಬೇಡ್ರಿ. ನಾವಿಬ್ರು ಹೀಗ್ ಒಂದಾಗ ಕಾರಣ ಸಾಧುನ ಅಲ್ವಾ? ಹಾಗಾದ್ರೆ ನಾನ್ ನಿನಗೆ ಇಷ್ಟನಾ? ಮೊದ್ಲು ನಾನ್ ನಿಮ್ಗೆ ಇಷ್ಟನಾ ಅಂತ ಅದನ್ನ ಬಾಯಿ ಬಿಟ್ಟು ಹೇಗೆ ಹೇಳಿ ಚಿನ್ನ? ಇದೇ ಆಗಲ್ಲ ಅನ್ನೋದು. ಆಸೆಗಳು ಇರುತ್ತೆ, ಆದ್ರೂ ತಡ್ಕೊಳಕ್ಕಷ್ಟೇ. ನಿಮಗೆ ಈ ಪೇಸ್ ಕಟ್ ಓಕೆನಾ? ಸೂಪರ್. ನಿಮಗೆ ಏರ್ ಸ್ಟೈಲ್ ಓಕೆನಾ? ಬೊಂಬಾಟ. ಇನ್ನೇ ಕಣ, ಮಧ್ಯಾಹ್ನ ಮದುವೆ ಮುಹೂರ್ತ, ರಾತ್ರಿ ಶಾಂತಿ ಮುಹೂರ್ತ. ಈ ವಯಸ್ಸಿಗೆ ಇಷ್ಟೊಂದು ಆಸೆನ ನಮಗೆ? ಅಯ್ಯೋ, ರಾತ್ರಿ ಎಂತ ಕೆಲಸ ಆಗೋಯ್ತು ರೀ. ನೀವೇನಾದ್ರೂ ಹೇಳಿದ್ರ? ನಾನು ಹೇಳಲೇ ಇಲ್ಲ. ರಾತ್ರಿ ಆಗಿದ್ದು ನಿನಗೆ ಯಾರು ಹೇಳಿದ್ರಪ್ಪ? ರಾತ್ರಿ ಹಿಂಗೆ ಆಗುತ್ತೆ ಅಂತ ನೀನು ಹೇಳ್ದಲ್ಲಪ್ಪ. ನಾನೆಲ್ಲಿ ಹೇಳಿದ್ನಪ್ಪ? ನಿನ್ನೆ ರಾತ್ರಿ ಲೀಲುನು ಅವ್ರ ಅಮ್ಮನು ಮನೆ ಬಿಟ್ಟು ಊರು ಬಿಟ್ಟು ದೇಶಾಂತರ ಹೊರಟೋಗ್ಬಿಟ್ರು. ಗೊತ್ತಾಗದೆ. ಅಯ್ಯೋ, ನನ್ ಬಾಣ ಎಲ್ಲ ಬೀದಿಲ್ ತೈ ಬೇಡವೋ, ಕೈ ಮುಗಿತೀನಿ. ರೀ, ನಮ್ಮಿಬ್ರು ವಿಷಯ ತಿಳಿದು ಎಷ್ಟೊಂದ್ ಕಷ್ಟ ಬಿದ್ದು ನಮ್ಮಿಬ್ರು ಮದ್ವೆ ಮಾಡ್ಸಿದಾರಲ್ವಾ? ನೀನೇನ್ ಯೋಚನೆ ಮಾಡ್ಬೇಡಪ್ಪ. ಏನು ಹುಡುಕೊಡೋ ಜವಾಬ್ದಾರಿ ನಮ್ದು. ಏನಂತೀರಾ? ನೀನ್ ಹಿಂಗೆ ನುಲ್ದು ನುಲ್ದು ಮಾತಾಡಿದ್ರೆ ನನಗೆ ಹೆಂಗೋ ಆಗ್ಬಿಡುತ್ತೆ. ನೀವೇನು ಹುಡ್ಕೋದು ಬೇಡ, ಏನು ಬೇಡ, ನಾನೇ ಹುಡ್ಕೋತೀನಿ. ಹುಡುಕ್ಬೇಕಂದ್ರೆ ಕಾಸು ಬೇಕು, ಕಾಸು ಬೇಕಂದ್ರೆ ಕೆಲ್ಸ ಬೇಕು. ನೀವೇ ಅಂತ ಕೆಲ್ಸ ಕೊಟ್ಬಿಡಿ. ನಿನಗ್ ಕೆಲ್ಸನಾ? ಯಾಕೆ? ನಿನಗ್ ಕೆಲ್ಸ ಕೊಡೋದು ಒಂದೇ, ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು ಒಂದೇ. ಹೋದ ಅಕ್ಕ ಐತಿ ಅಕ್ಕ. ಏನು ಕಳೆ, ಏನು ಕಳೆ. ಸ್ವಲ್ಪ ನಿಮ್ಮ ಅಕ್ಕನ ಆ ಕಡೆ ತಿರ್ಸಿ.
ಸತಿ ಸಾವಿತ್ರಿ ತರ ಸ್ವಲ್ಪ ಈ ಕಡೆ ತಿರ್ಸಿ. ಮಹಾಸತಿ ಅನಸೂಯ ಹತ್ರ. ಅಕ್ಕ ನೀವೇ ಸ್ವಲ್ಪ ಹೇಳಿ ಯಾಕೆ ಒಂದು ಕೆಲಸ ಕೊಡಿಸ್ಬಾರ್ದು? ರೀ ಪಾಪ ಒಳ್ಳೆಯವನು, ಮನೆಗೊಬ್ಬ ಆಗ್ತಾನೆ. ಯಾಕೆ? ಕೆಲ್ಸಕ್ಕೆ ಕೊಡಿಸ್ರಿ. ನಿನಗ್ ಕೆಲ್ಸ ತಾನೇ ಬೇಕು, ಬೇರೆ ಎಲ್ಲಾದ್ರೂ ಹುಡ್ಕೋಗೋ. ಯಾ ನಿಮ್ಮಿಬ್ಬರನ್ನು ಒಂದು ಮಾಡಿಕೆ ನಾ ಎಷ್ಟೆಲ್ಲಾ ಕಷ್ಟಪಟ್ಟು ಏನೇನೆಲ್ಲ ಮಾಡ್ದೆ. ಏನ್ ಕಷ್ಟಪಟ್ಟೆ? ಅವಳಿಗೆ ನನ್ ಮೇಲೆ ಇಷ್ಟ ಆಯ್ತು, ನನಗೆ ಅವಳ ಮೇಲೆ ಇಷ್ಟ ಆಯ್ತು, ಮಧ್ಯದಲ್ಲಿ ನಿಂದೇನ್ ಕಷ್ಟ? ನನ್ಗೆ ಇಟ್ಬಿಟ್ಟಿಯ ಬತ್ತಿನ ಅಮ್ಮ ಶ್ರೀದೇವಿ ಮಾದೇವಿ. ನೀನು ನೋಡ್ತಾ ಇದ್ರೆ ಸುಮಾರು ಒಂದು 100 ವರ್ಷ ಸುಮಂಗಳಿಯಾಗಿ ಬಾಳೋ ತರ ಕಾಣ್ತಾ ಇದೆ. ಸ್ವಲ್ಪ ಸ್ವಲ್ಪ ಇದು ಬೇರೆ. ಸ್ವಲ್ಪ ಸ್ವಲ್ಪ ಕೆಲ್ಸ ಸ್ವಲ್ಪ ಇರಪ್ಪ ಹೇಳ್ತೀನಿ. ರೀ ಕೊಡಿಸ್ರಿ. ಏನು ಕೆಲ್ಸ ರೀ. ಆಯ್ತು, ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಯಾವ ಕೆಲ್ಸ ಅಂತ ಕೇಳ್ಬೋದಾ? ಹೊಗೆ ಹಾಕೋ ಕೆಲ್ಸ. ಹೋಗಿ ಹಾಕೋ ಕೆಲ್ಸನಾ? ಪಾಲಿಗೆ ಬಂದಿದ್ದು ಪಂಚಾಮೃತ ಯಾವ ಕೆಲ್ಸ ಆದ್ರೆ ಸರಿ, ನಾನೇನ್ ಬರ್ಲಾ? ನನಗ್ ಕೊಡ್ತೀನಿ ಅಂತ ಬೇರೆಯವ್ನ್ ಕೊಟ್ಬಿಟ್ಟಾನೆ ಕೆಲ್ಸ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಹೊಗೆ ಹಾಕ್ತಾ ಇದ್ದೀನಿ. ಅದ್ ನನ್ಗೆ ಗೊತ್ತಾಗ್ತಾ ಇದೆ. ಇದು ನಾನ್ ಮಾಡ್ಬೇಕಾರ ಕೆಲ್ಸ. ಬೇಗ ಬಂದಿದ್ರೆ ನೀನ್ ಹಾಕ್ಬೋದಿತ್ತು. ಹೌದಾ? ಇರು ಕೇಳ್ತೀನಿ. ಅದೇನ್ ಅಷ್ಟೊಂದ್ ಜನ ಅವರೇ ಅಲ್ಲಿ? ಮೇಲೆ ನೋಡಿ ಗೊತ್ತಾಗುತ್ತೆ. ಹಂಗಂತೀಯ? ಅಯ್ಯೋ, ನನ್ ಬಿಟ್ಟು ಹೊರಟೋಗ್ಬಿಟ್ರಲ್ರಿ. ಏನಾಯ್ತಣ್ಣ? ಬಾಳೆಹಣ್ಣು ಕದ್ದು ಹುಡುಗರ್ನ ರಾಮಣ್ಣ ಹೊಡಿತಿದ್ನಂತೆ. ಅದನ್ನ ಇವ್ರು ನೋಡ್ಬಿಟ್ಟು ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟಂತೆ. ಅಯ್ಯೋ ನಿಮ್ಮ ಐನ್ ವಿಘ್ನೇಶ್ವರ, ನಿನ್ಗೆ ಎದೆ ಇದೆ ಅಂತ ಗೊತ್ತಿದ್ರೆ ಎದೆಗೊಂದು ಕದ ಹಾಕಿ ಬೀಗ ಹಾಕಿ ಬೀಗದ ಕೈ ನಾನು ಇಟ್ಕೊಂಡ್ಬಿಡ್ತಾ ಇತ್ತಲ್ಲ. ನನಗೆ ಹೊಗೆ ಹಾಕೋ ಕೆಲಸ ಕೊಡ್ತೀನಿ ಅಂತ ಅವನೇ ಹೊಗೆ ಹಾಕ್ಸ್ಕೊಂಡ್ಬಿಟ್ಟವನೇ. ಏನಂದೆ ಸಾಧು ನನ್ ಮಗನೇ? ಏನಂದೆ? ನಾನು ನಿನ್ ಕಣ್ಣಿಗೆ 100 ವರ್ಷ ಸುಮಂಗ್ಲಿ ತರ ಬಾಳ ನಿನ್ನ ನೋಡ್ತಾ ಏನದು? ಸಾಹಿತ್ಯ ತರ ಕಾಣ್ತಾ, ಪ್ರಾಣಿಗೂ ಇಲ್ಲ. ಮಹಾಸತಿ ಅನ್ಸೋಯ್ ತರ ಕಾಣ್ತಾ, ಮನೆ ದೇವರಾಣಿಗೂ ಇಲ್ಲ. ಲೀಲು 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 ಲೀಲು. ಅಯ್ಯೋ ಅಯ್ಯೋ ಪ್ರಿಯೆ ಪ್ರಾಣೇಶ್ವರಿ, ನೀನ್ ಊರ್ ಬಿಟ್ಟು ಬಂದಾಗಿಂದ ನಿನ್ನ ಅಡ್ರೆಸ್ ಹುಡುಕೊಂಡು ಅದ್ರೆ ಅಲ್ಲಾಡಿ ಬೆದ್ರಿ ಬೆಂಟಾಗಿ ಸುಸ್ತಾಗಿ ನಿಂತಿದ್ದೀನಿ. ಮತ್ತೆ ಅಡ್ರೆಸ್ ಹೆಂಗ್ ಗೊತ್ತಾಯ್ತು? ನಾನೇ ಕಂಡ್ಕೊಂಡ್ಬಿಟ್ಟೆ. ಅದೆಂಗೆ? ಅದು ನಿಮ್ಮಮ್ಮ ಚಡ್ಡಿ ಬಡ್ಡಿ ಬಂಗಾರಮ್ಮನ್ ತರ ರೋಡಲ್ಲಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ಲ, ಅವಳು ಬಾಲೆಯನ್ನು ಹಿಡ್ಕೊಂಡು ಇಲ್ಲಿ ತನಕ ಬಂದು ಸೇರ್ಬಿಟ್ಟೆ. ಪ್ರಿಯೆ ಪ್ರಾಣೇಶ್ವರಿ, ಆ ವೀರಭದ್ರನ ಆಣೆಗೂ 7 ಕೋಟಿ ಮಾರ್ತಾಂಡರ ಆಣೆಗೂ ಲೀಲು ನನಗೆ ಸದಾ ನಿಂದೆ ಆದ್ರೂ ಇರ್ಲಿ. ಓದ್ಯ ಪಿಶಾಚಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತ್ಯಾಕೋ ಬಂದೆ ಇಲ್ಲಿ ನೀನು? ಹಂಗ್ಯಾಕೆ ಹೇಳ್ತಿದ್ರ ಅತ್ತೆ? ಲೇ, ಯಾವಳ ನಿನ್ನತ್ತೆ? ನೀವೇ ಅಲ್ವಾ ನನ್ಗೆ ಕತ್ತೆ ಅತ್ತೆ. ಮರ್ಯಾದಿಂದ ಹೋಗ್ತೀಯೋ ಇಲ್ವೋ? ಅಯ್ಯೋ ಹೋಗ್ತೀನಿ ಹೋಗ್ರೆ. ಮತ್ತ್ಯಾಕ್ ನಿಂತಿದ್ಯಾ ಇಲ್ಲಿ? ಅತ್ತೆ ಮುಂದೆ ಕೂತ್ಕೋಬಾರ್ದಲ್ಲ ಅಂತ. ಪರವಾಗಿಲ್ಲ ಬಿಡಿ, ನಾ ಕೂತ್ಕೋತೀನಿ. ಅಮ್ಮ ಬಿಡೆ, ನಾನ್ ಮದ್ವೆ ಅಂತ ಆಗೋದಾದ್ರೆ ಈ ನನ್ನ ಮುದ್ದು ರಾಜನ್ನೇ, ಇಲ್ಲಾಂದ್ರೆ ಯಾವುದಾದ್ರೂ ಕೆರೆಗೂ ಬಾವಿಗೂ ಹೋಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡ್ತೀನಿ. ಬಾಯಿ ಸಾಕು. ದೇವಸ್ಥಾನಕ್ಕೆ ಹೋಗಿ ಇವನ್ ಜೊತೆ ಮದ್ವೆ ಆಗ್ತಾಳಂತೆ. ನೀನ್ ಆಚೆ ಬಿಟ್ರೆ ತಾನೇ ನೀನ್ ಮದ್ವೆ ಆಗೋದು. ಕಾಲ್ ಮರ್ದು ರೂಮಲ್ಲಿ ಹಾಕ್ತೀನಿ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನೇಣ್ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಲೀಲು, ಹಾಗೆಲ್ಲ ಮಾಡ್ಬೇಡ ಲೀಲು. ನಂಗ್ ನಿನ್ ಬಿಟ್ರೆ ಬೇರೆ ಯಾರಿದಾರೆ ಹೇಳು? ನೀನ್ ನಾನ್ ಹೇಳ್ದಾಗ ಕೇಳಿದ್ರೆ ನಿನ್ಗ ಅವನ್ ಜೊತೆನೆ ಮದ್ವೆ ಮಾಡಿಸ್ತೀನಿ. ಸರಿನಾ? ಹೌದಾ? ನೀನ್ ಮದ್ವೆ ಮಾಡ್ಸಂಗಿದ್ರೆ ನೀನೇನ್ ಹೇಳಿದ್ರು ಕೇಳ್ತೀನಿ. ನೋಡು, 1 ತಿಂಗಳು ಟೈಮ್ ಕೊಡ್ತೀನಿ ನಾನು. 1 ವರ್ಷ ಬೇಕಾದ್ರೆ ಕಾಯ್ತೀವಿ ಅಲ್ವಾ? ಅಷ್ಟ್ರಲ್ಲಿ ನೀನು 50,000 ರೂಪಾಯಿ. 50,000? ಹೌದು.
ಎಲ್ಲಿಂದ? ದುಡ್ಡು ತಂದು ಕೊಡ್ಬೇಕು. ಸಾಲ ಆಗ್ಲಿ ನಿಮ್ಮ ಅಪ್ಪನ ಹತ್ರ ಆಗ್ಲಿ ಇಸ್ಕೊಂಡ್ ಬರ್ಬಾರ್ದು. ನನಗೋಸ್ಕರ 50,000 ಏನು 50 ಲಕ್ಷನೇ ತಂದು ಕೊಡ್ತಾರೆ ಅಲ್ವಾ ರಾಜ? ಲೀಲು, ನೀನೇನು ಯೋಚನೆ ಮಾಡಬೇಡ. ನನ್ನ ಪ್ರಾಣವನ್ನಾದ್ರೂ ಒತ್ತೆ ಇಟ್ಟು 50,000 ರೂಪಾಯಿ ತಂದು ಒಪ್ಪಿಸ್ತೀನಿ. ಆ ಸಲೇ ಮನಾರ್ಕಳಿ ಪ್ರೀತಿಗಿಂತ ನಮ್ಮ ಪ್ರೀತಿ ಪವಿತ್ರವಾದ್ದು ಅಂತ ಈ ಲೋಕಕ್ಕೆ ಸಾರೋಣ. ಏನು? ಹೋಗಕ್ ಮುಂಚೆ ಒಂದೇ ಒಂದು ಅಪ್ಪನ ಕೊಟ್ಟಿದ್ ಮಾತು ಹೇಳ್ತೀನಿ. ಏನ್ ಹೇಳು? ಹೋಗ್ಬಿಟ್ಟು ಬರ್ತೀನಿ. ಕೇಳ್ರಪ್ಪ ಕೇಳಿ, ನಿಮ್ ಕಾಯಿಲೆ ಕಸಾಲೆನ ಒಂದೇ ನಿಮಿಷದಲ್ಲಿ ವಾಸಿ ಮಾಡೋ ಹೊಸ ಸುದ್ದಿ. ನಮ್ಮೂರ್ಗೊಬ್ರು ಪವಾಡ ಪುರುಷ ಸ್ವಾಮಿಗಳು ಬಂದಿದ್ದಾರೆ. ಅವರು ಒಡವೆ ಹಣ ಏನು ಕೇಳಲ್ಲ. ಅವ್ರ ಹೆಸರು ಯಕರೇಶ್ವರ ಸ್ವಾಮಿ ಅಂತ. ಅವ್ರ ತವ ಚಪ್ಪಲಿ ಬಿಟ್ಟು ಆಶೀರ್ವಾದ ತಗೊಂಡ್ರೆ ನಿಮ್ಗೆ ನಿಮ್ ಊರಿಗೆ ಬಂದ್ರೆ ಕಾಯಿಲೆ ಕಸಾಲೆಲ್ಲ ಮಂಗ ಮಾಯ ಆಗೋತದೆ. ಕೇಳ್ರಪ್ಪ ಕೇಳಿ, ಅವ್ರ ತವ ಚಪ್ಪಲಿ ಬಿಟ್ಟು ಬರೋದ್ ಮಾತ್ರ ಮರಿಬೇಡಿ. ಎಲ್ಲ ನಡೀರಿ. ಬಂದ್ರಪ್ಪ ಬನ್ನಿ, ನಮ್ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ. ನಿಮ್ಗೆ ಬಂದ್ರೆ ಕಷ್ಟ ಎಲ್ಲ ಬಗೆಹರಿಯುತ್ತೆ. ಚಪ್ಪಲಿ ಎಲ್ಲ ಮಾಡ್ತಾ ಇದೀಯ. ನಾವು ತಪ್ಪಿಸ್ಕೊಂಡ್ವಿ. ಶಿವಾಜಿನಗರಕ್ಕೆ ಗುಜಿಗೆ ಗೊತ್ತಾ? 13ನೇ ನಂಬರ್ಗೆ ಅಂಗಡಿಗೆ ಗೊತ್ತಾ? ಅಮನುಲ್ಲಾ ಖಾನ್ಗೆ ಗೊತ್ತಾ? ಅವ್ರ ಮೊಮ್ಮಗಂದು ಚಿಕ್ಕಮ್ಮನ್ಗೆ ಮಗ ನಾನು. ಕೊಡ್ತೀಯಾ ಇಲ್ವಾ? ನಮ್ದುಗೆ ಬಿಟ್ಬಿಡಿ ಹೋಗ್ತಿದ್ದೀರಾ ನೀವು? ಅಪ್ಪ, ಏನಮ್ಮ? ಹಸು ಹಾಲ್ ಕೊಡ್ತಿಲ್ಲ, ಹತ್ರ ಹೋದ್ರೆ ಒದಿತದೆ. ಏನ್ರಿ ಅದು? ನೋಡೆ, ಮೊನ್ನೆ ಜಾತ್ರೆಯಲ್ಲಿ 10,000 ರೂಪಾಯಿ ಕೊಟ್ಟು ತಂದಾಸ. ಹಾಲೇ ಕರಿತಾ ಇಲ್ವಂತೆ. ಕರಿಯಕ್ ಹೋದ್ರೆ ಒದಿತದಂತೆ. ಏಯ್, ಅದೇ ಒದಿತಾ ನೀನೇನೋ ಚೇಷ್ಟೆ ಮಾಡ್ದ್ಯಾ? ಇಲ್ಲಮ್ಮ. ಅವಳಿಗೆ ಏನಾದ್ರೂ ಅಂದೆ ಹೋದ್ರೆ ನೀನು ತಿಂದ ನಮ್ಮ ಹಿಡಿಯೋದೇ ಇಲ್ಲ ಕಣೆ. ಅಪ್ಪೋರೆ, ಹಾಲಪ್ಪನ್ನ ಕರ್ಕೊಂಬಂದ್ರೆ ಹಾಡೇಲಿ ಹಾಲ್ ಕರ್ಸ್ತಾನೆ. ಕರ್ಕೊಂಬರ್ಲಾ? ಹೌದು ಕಣ್ಪುಟ್ಟ, ಅದು ಒಂದ್ ನೋಡೇ ಬಿಡವ. ನೀನ್ ಹೋಗಿ ನಾನು ಹೇಳ್ದೆ ಅಂತ ಹಾಲಪ್ಪನ ಕರ್ಕೊಂಡ್ ಹೋಗು. ಓಡು 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 ಓಡು. ಇವಳು ಅಲ್ಲ ಕಣೆ, ತೊಳೆಯೋ ಪಾತ್ರೆ ಬಚ್ಚಲಲ್ಲಿ ಒಂದ್ ಬಂಡಿ ಬಿದ್ದಿದೆ. ಮನೆ ಒರ್ಸಿಲ್ಲ ಗುಡ್ಸಿಲ್ಲ. ಬೆಳಿಗ್ಗೆನೆ ಅಲಂಕಾರ ಮಾಡ್ಕೊಂಡು ವಾಲಾಡ್ತಿದ್ಯಲ್ಲ, ಈ ಕೆಲ್ಸ ಎಲ್ಲ ಯಾರೇ ಮಾಡೋದು? ಲೇ ಯಾಕೆ ಯಾಕೆ ಅವಳು ನಂಗೆ ಎದುರಿಸ್ತೀಯ? ಯಾವಾಗ ನೋಡಿದ್ರು ಮಲತಾಯಿ ತರ ಅವಳು ಎದುರಿಸ್ತಾನೆ ಇರ್ತೀಯ. ಆ ಕೆಲ್ಸ ನೀನ್ ಮಾಡು. ನಾನ್ ಮಾಡ್ಬೇಕೆಲ್ಲ ಕೆಲ್ಸ? ಇಲ್ಲ ಅಂದ್ರೆ ಇದಾನಲ್ಲ ನಿನ್ನ ಮಗ ದಂಡು ಪಿಂಡ, ಅವನ ಕೈಲಿ ಮಾಡಿಸು. ಅಯ್ಯೋ ನನ್ ಕಂದ, ತಿಂತಾ ಇದ್ಯಪ್ಪ? ತಿನ್ನು ತಿನ್ನು, ಮುಚ್ಕೊತೀನ, ದೃಷ್ಟಿ ಆಗ್ಬಿಡುತ್ತೆ. ನಿಮ್ಮಪ್ಪ ಅವಳನ್ನ ಇದೇ ರೀತಿ ಮುದ್ದು ಮಾಡ್ತಾ ಇರ್ಲಿ, ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಅದೇನ ಗೊಣಗೊಣಗೊಣ ಅಂತೀಯ? ಅದೇನ್ ಹೇಳ್ಬೇಕು ಅಂತೀಯ? ಒಸಿ ಗಟ್ಟಿಯಾಗಿ ಹೇಳು. ನಾನೇನಂದೆ? ನಾನೇನು ಹೇಳಿಲ್ಲ. ನಿಮ್ಮಮ್ಮ ಹುಚ್ಚಿ ಕಣಮ್ಮ. ನಡಿ. ಲಕ್ಷ್ಮಿ, ಇದನ್ ತಗೊಂಡಾಗ ಅವ್ರಿಗೆ ಕೊಟ್ಪತ್ಯ? ಕೊಟ್ಪತ್ಯ ತಾನೇ?
ಲಕ್ಷ್ಮಿ ಕೊಡು. ನಿಮ್ಮ ಮನೆಗೆ ನಡಿ, ನಾನು ಬರ್ತೀನಿ. ಏನ್ ಸ್ವಾಮಿ ಹಾಲಪ್ಪ? ಮೈಗೆ ಹೆಂಗೈತಪ್ಪ? ಯಾಕಪ್ಪ? ಹೆಸರು ಕರಿತಾ ಇದೆಯಲ್ಲಪ್ಪ? ಕರ್ತ್ರೆ ತಪ್ಪೇನಪ್ಪ? ಸ್ವಲ್ಪ ವಯಸ್ಸಿಗೆ ಬೆಲೆ ಕೊಡಪ್ಪ. ಕತ್ತೆಗೂ ವಯಸ್ಸಾಗಿರ್ತಪ್ಪ, ಹಂಗಂತ ಬೆಲೆ ಕೊಡಕ್ಕಾಗತ್ತೇನಪ್ಪ? ಹೇಳ ನಿನ್ನ. ಬಿಡು, ಬಿಡು, ತಪ್ಪದ್ ಬಿಡು. ನನ್ನ ಮಗನ ಬೇಡ್ಕೊಂಡಿದ್ದೆ ಅಂತ ಬಿಟ್ಟಿದ್ದೀನಿ. ಅದಿರ್ಲಿ, ನೀನ್ ಸಾಕಿದಸು ಯಾವಾಗ ನೋಡ್ದೋ ಗೌಡ್ರ ಮಗಳ ಜೊತೆನೇ ಇರ್ತಲ್ಲ, ಅವ್ಳು ಏನೇ ಕೊಟ್ರು ನಿನಗೇ ತಂದ್ಕೊಡತ್ತಲ್ಲ, ಏನಿದ್ರ ಅರ್ಥ? ಅಮ್ಮವ್ರಿಗೆ ನನ್ ಹಾಡಂದ್ರೆ ಬಲ್ ಇಷ್ಟ, ನನ್ ಹಸುಗೆ ಅಮ್ಮವ್ರು ಅಂದ್ರೆ ಇಷ್ಟ. ಅರ್ಥ ಆಯ್ತಾ? ಈ ಪುಟ್ಟನ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ನಿನಗ ಅರ್ಥ ಆಗಲ್ಲ ಅಂದ್ರೆ ಅಷ್ಟೇ. ಆ ವಿಷಯ ಬಿಡೋಣ. ಗೌಡ್ರ ಮಗಳು ಬುತ್ತಿಯಲ್ಲಿ ಏನ್ ಕಲ್ಸಿ ಅಂತ ಬಿಸ್ ನೋಡ್ಲಾ? ನೋಡು, ತಿನ್ಬೇಡ. ಯಾಕೆ? ಇಬ್ರು ಒಟ್ಟಿಗೆ ತಿನ್ನೋಣ. ಆಯ್ತಣ್ಣ. ಅದ್ಯಾವ ಗಳಿಗೆಯಲ್ಲಿ ನಿನ್ ಮಗನ್ ಹೆತ್ತಿ ಬಿಟ್ಟಿಯೋ? ಊರ್ ತುಂಬಾ ತಿರುಗಾಡ್ಕೊಂಡು ತರ್ಲೆ ಕೆಲಸ ಮಾಡೋದೇ ಅವನ ಕೆಲಸ ಅನ್ಕೊಂಡ್ಬಿಟ್ಟವನೆ. ಅದ್ಯಾಕ್ರಿ ಅವನನ್ ಕಂಡ್ರೆ ಹಂಗ ಉರ್ದ್ ಬೀಳ್ತೀರಾ? ಅವನು ಗಂಡ್ ಮಗ, ಅವನ್ ಹೆಂಗೋ ನಡೀತಿತೆ. ಮೊದ್ಲು ನಿಮ್ ಮುದ್ದು ಮಗಳಿಗೆ ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ. ಅಲ್ಲ ಕಣೆ, ಅವಳು ಮನೇಲಿ ಇದ್ರೆ ನಿನಗೇನ್ ತೊಂದ್ರೆ ಅಂತೀನಿ? ನನ್ಗೇನು ಕಷ್ಟ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳನ್ನ ಇನ್ನೂ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಊರ್ನವರೆಲ್ಲ ಆಡ್ಕೋತಾರೆ. ಅವಳಿಗೆ ಯಾವಾಗ ಮದುವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಅವಳ ಭವಿಷ್ಯದ ಬಗ್ಗೆ ನಿನಗಿಂತ ನನಗೆ ಹೆಚ್ಚು ಜವಾಬ್ದಾರಿ. ಇದೇ ಇದೆ ಜವಾಬ್ದಾರಿ. ಇಷ್ಟು ವಯಸ್ಸಾಗಿದ್ರು ನಿಮ್ ಮಗಳಿಗೆ ಒಂದ್ ಲೋಟ ಕಾಪಿ ಮಾಡಕ್ ಬರಕಿಲ್ಲ? ಲೇ, ಅವಳಿಗೇನೆ ಮಹಾ ವಯಸ್ಸಾಗಿರೋದು. ಇನ್ನೂ ಸ್ವಲ್ಪ ದಿವಸ ಸುಖವಾಗಿರ್ಲಿ, ಆಮೇಲೆ ತಾನೇ ಎಲ್ಲ ಕಲ್ತ್ಕೋತಾಳೆ. ಕಲ್ತ್ಕೊಂತಾಳೆ ರೀ. ಒಂದ್ ಕೆಲ್ಸ ಮಾಡಿ, ಹೇಗೋ ನಿಮ್ ಮಗಳಿಗೆ ಅಡಿಗೆ ಮಾಡಕ್ ಬರಕಿಲ್ಲ, ಒಳ್ಳೆ ಅಳಿಯನ್ ನೋಡಿ ಅವ್ನ್ ಚೆನ್ನಾಗ್ ಅಡಿಗೆ ಮಾಡ್ಬೇಕು. ಆಗ ನಿಮ್ ಮಗಳು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರ್ತಾಳೆ. ಅವಳು ಸುಖ ಇರ್ಲಿ, ಮೊದಲು ನಿನ್ನ ಮುದ್ದು ಮಗನಿಗೆ ಈ ತರ್ಲೆ ಕೆಲಸ ಎಲ್ಲ ಬಿಟ್ಟು ಜಮೀನ್ ಕಡೆ ನಿಗಾ ಇಡೋ ಕೇಳು. ಏನೇನೇನೇನೋ SSLC ಓದಿರೋ ಹುಡುಗ ವ್ಯವಸಾಯ ಮಾಡ್ಬೇಕಾ? ಚೆನ್ನಾಗಿ ಹೇಳ್ತೀರಾ ನೀವು. ಅಲ್ಲ ಕಣೆ, SSLC ಅಂದ್ರೆ MBBS ಓದಂಗಾಗೋಯ್ತಾ? ನನ್ ಮಗ ಅಷ್ಟಾರು ಓದವ್ನೆ. ಈ ಊರ್ನಲ್ಲಿ ಬೇರೆ ಯಾರು ಓದವ್ರೆ? ಅಂದ್ರೆ ಓದೋರು ಯಾರು ವ್ಯವಸಾಯ ಮಾಡಬಾರ್ದು ಅಂತಾನ? ಮಾಡಬಾರ್ದಂತಲ್ಲ ರೀ. ಅಯ್ಯೋ, ಏನು ಸೀದಿದ ವಾಸನೆ ಬರ್ತೈತೆ. ಅಯ್ಯೋಯ್ಯೋ, ಒಲೆ ಮೇಲೆ ಹಾಳು ಮಡಗಿದೆ. ಸೇರಿ ಬರ್ತೀನಿ. ನಿನಗೆ ಯಾವಾಗ್ಲೂ ಮರುವೆ. ಅಮ್ಮ ಶಾಂತಿ. ಏನಪ್ಪ ಕರ್ದಿದ್ದು? ಅಮ್ಮ ಶಾಂತಿ, ನೀನು ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಒಸಿ ಅಡಿಗೆ ಮಾಡೋದು ಕಲ್ತ್ಕೊಂಡ್ರೆ ನಿನಗೆ ಒಳ್ಳೇದಲ್ವಾ? ಅಪ್ಪ, ಅಣ್ಣನ್ಗೆ 100 ರೂಪಾಯಿ ಬೇಕಂತೆ. 100 ರೂಪಾಯ? ಅವನಿಗೆ ಯಾಕಂತೆ? ಅವೆಲ್ಲ ನಂಗೆ ಗೊತ್ತಾಗಿಲ್ಲ. ನಂಗೋಸ್ಕರ ಕೊಡಪ್ಪ, ಇಲ್ಲ ಅನ್ಬಾರ್ದು. ಆಯ್ತಮ್ಮ. ಸರಿ ಹೋಯ್ತು. ಚೆನ್ನಾಗಿದೆ ರೀ. ಮಗಳನ್ನ ಮುತ್ ಮಾಡಕ್ ಸಾಲ್ದು ಅಂತ ಖರ್ಚಿಗೆ ದುಡ್ಡು ಬೇರೆ ಕೊಡ್ತಾ ಇದ್ದೀರಾ? ಅದು 100 ರೂಪಾಯಿ. ಅದು ಅವಳಿಗಲ್ಲ ಕಣೆ, ನಿನ್ನ ಮಗರಾಯನಿಗೆ. ಅವನ್ಗ? ನಾನೆಲ್ಲ ಇವಳಿಗೆ ಅಂದ್ಕೊಂಡೆ. ಅಲ್ರಿ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವೇನ್ರಿ? ಈಗೇನ್ ಕಾಲ್ ಗಂಡ್ ಮಕ್ಳಿಗೆ 100 ರೂಪಾಯಿ ಸಾಕಾ? ಇನ್ನೂ 100 ರೂಪಾಯಿ ಸೇರ್ಸ್ಕೊಡ್ರಿ. ನಾನ್ ಬರ್ತೀನಿ. ಅದ್ಯಾಕೆ ಅವಳ ಮೇಲೆ ಹಂಗ್ ಸಿಡಿತೀಯ? ನಾನ್ ಯಾಕ್ರಿ ಅವಳ ಮೇಲೆ ಸಿಡಿಕ್ಲಿ? ನೋಡ್ರಿ, ಹೆಣ್ಮಕ್ಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ಅದನ್ನ ಮನ್ಸಲ್ಲೇ ಇಟ್ಕೋಬೇಕು. ಆಗ್ಲೇ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಅಲ್ಲ ಕಣೆ, ಮದುವೆ ಆಗಿ 25 ವರ್ಷ ಆದ್ರೂ ನಾನು ನಿನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಂದೊಂದ್ ಸಲ ಒಂದೊಂದ್ ತರ ಮಾತಾಡ್ತೀಯ. ತಗೊಳ್ಳಿ. ಆಕಾಶದಿಂದ ದರಗಿಳಿದ ರಂಬೆ ಇವಳೆ ಚಂದನದ ಗೊಂಬೆ. ಅಯ್ಯೋ ಅಯ್ಯೋ, ನಮ್ಮಮ್ಮ ಅವಳು. ಯಾಕೆ ಹೀಗಾಡ್ತಿದ್ಯಾ? ಏನಾಗಿದೆ ನಿಂಗೆ? ನೀನ್ ಇಲ್ಲಿದ್ಯಾ? ನೋಡವಾ, ನಿನ್ಗೊಂದ್ ಬುದ್ಧಿ ಮಾತು ಹೇಳಿರ್ತೀನಿ. 9 ತಿಂಗಳು 9 ದಿವಸಕ್ಕೆ ಸರಿಯಾಗಿ ಒಬ್ಬ ಗಂಡ್ ಮಗನ ಅಳವಳವಾಯಿ ಅಂತ ಎತ್ತು ನನ್ ಕೈ ಕೊಟ್ಬಿಡ್ಬೇಕು. ನೋಡಿ ಹೇಳಿರ್ತೀನಿ, ನಿಂದೆ ಜವಾಬ್ದಾರಿ. ಆಮೇಲೆ ನಿನ್ ಸುಮ್ನೆ ಬಿಡಕ್ಕಿಲ್ಲ. ಯೋ, ಸೀಪು ಜಲ್ ಕಟ್ಟಿ ಬರ್ಬಿಟ್ಟಕ್ ನೀನ್ ಹಾಕಿಲ್ಲಿದ್ಯಾ? ಬಾರಾಯೋ.
For more updates, like, comment, subscribe to our channel.